ಜಿಲ್ಲೆಯ ಕರಾವಳಿ ಪ್ರದೇಶಗಳಲ್ಲಿ ಉಂಟಾಗುವ ಕಡಲ ಕೊರೆತಗಳ ನಿರ್ವಹಣೆಗಾಗಿ ಸರ್ಕಾರ 6 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿರುವುದು ಕಡಲ ಕೊರೆತಗಳಿಂದ ಕಂಗೆಟ್ಟ ಜನರಿಗೆ ಸ್ವಲ್ಪ ಮಟ್ಟಿಗೆ ಆಸರೆ ದೊರೆತಂತಾಗಿದೆ. ಉತ್ತರ ಕನ್ನಡದ ಭಟ್ಕಳದ ಗೊರಟೆ ಪ್ರದೇಶದಿಂದ ಕಾರವಾರದ ಮಾಜಹಳ್ಳಿವರೆಗೆ ಸುಮಾರು 342 ಕಿಲೋಮೀಟರ್ ದೂರದವರೆಗೂ ಕಡಲ ತೀರ ಪ್ರದೇಶವಿದ್ದು, ವರ್ಷದಿಂದ ವರ್ಷಕ್ಕೆ ಮಳೆಗಾಲದ ವೇಳೆ ಕಡಲ ಕೊರತೆ ಹೆಚ್ಚಾಗುತ್ತಲೇ ಸಾಗಿದೆ. ಇದರಿಂದ ಮಳೆಗಾಲ ಶುರುವಾದರೆ ಕಡಲ ತೀರದ ನಿವಾಸಿಗಳ ನೆಮ್ಮದಿಯೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಕೆಲವೆಡೆ ಅಲ್ಪ ಪ್ರಮಾಣದಲ್ಲಿ ಕೊರತೆ ಉಂಟಾದರೆ, ಇನ್ನು ಕೆಲವೆಡೆ ಮನೆ, ಜಮೀನು, ರಸ್ತೆಗಳು ಕೊಚ್ಚಿ ಹೋಗಿ ಭಾರಿ ಪ್ರಮಾಣದಲ್ಲಿ ಕಡಲ ಕೊರತೆ ಉಂಟಾಗುತ್ತಿದೆ. ಆದರೆ ಈ ಬಾರಿ ರಾಜ್ಯ ಸರ್ಕಾರ ಮಳೆಗಾಲದ ಪೂರ್ವದಲ್ಲಿಯೇ ಅಗತ್ಯ ಕ್ರಮ ವಹಿಸುವ ನಿಟ್ಟಿನಲ್ಲಿ ತುರ್ತು ಕಾಮಗಾರಿ ಕೈಗೊಳ್ಳಲು 6 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಕಾರವಾರ ಅಂಕೋಲಾ ತಾಲೂಕಿನ 4 ಹಾಗೂ ಕುಮಟಾ, ಹೊನ್ನಾವರ, ಭಟ್ಕಳದ 13 ಭೀಕರ ಕಡಲ ಕೊರೆತ ಸ್ಥಳಗಳಲ್ಲಿನ ತುರ್ತು ನಿರ್ವಹಣೆಗೆ ಈ ಅನುದಾನ ಬಳಸಲಾಗುತ್ತಿದೆ. ಕಳೆದ ವರ್ಷ ಬಂದರು ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತುರ್ತು ನಿರ್ವಹಣೆಗೆ 10 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದರು. ಅದರಂತೆ ಕಡಲ ಕೊರೆತ ಸ್ಥಳಗಳಲ್ಲಿನ ತುರ್ತು ನಿರ್ವಹಣೆಗೆ ಸರ್ಕಾರದಿಂದ 6 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಈ ಅನುದಾನದ ಅಡಿಯಲ್ಲಿ ಜಿಲ್ಲೆಯ ಅತ್ಯಂತ ಅವಶ್ಯ ಇರುವ 17 ಸ್ಥಳಗಳಲ್ಲಿ ಕಡಲ ಕೊರೆತದ ನಿರ್ವಹಣೆ ಮಾಡಲಾಗುತ್ತಿದೆ. ಕಳೆದ ವರ್ಷ ಜಿಲ್ಲೆಯ ಪ್ರಮುಖ 10 ಸ್ಥಳದಲ್ಲಿ ಕಡಲ ಕೊರೆತ ಉಂಟಾಗಿದ್ದು, ತಾತ್ಕಾಲಿಕ ನಿರ್ವಹಣೆ ಮಾಡಲು ಸಹ ಹಣ ಇಲ್ಲದೆ ಅಸಹಾಯಕರಾಗುವ ಪರಿಸ್ಥಿತಿ ಉಂಟಾಗಿತ್ತು. ಈ ಹಿಂದೆ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಕಡಲ ಕೊರೆತದ ತುರ್ತು ನಿರ್ವಹಣೆಗೆಂದು 1 ರಿಂದ 3 ಕೋಟಿ ರೂಪಾಯಿ ಅನುದಾನವನ್ನ ಬಂದರು ಇಲಾಖೆಗೆ ನೀಡಲಾಗಿತ್ತು. ಆದರೆ ಕಳೆದ ವರ್ಷ ಕಲ್ಲು ಮಿಶ್ರಿತ ಮರಳಿನ ದಿಬ್ಬಗಳನ್ನು ಹಾಕಲು ಸಹ ಪುಡಿಗಾಸು ಇಲ್ಲದೆ ಸಮಸ್ಯೆ ಉಂಟಾಗಿತ್ತು. ಹೀಗಾಗಿ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕಡಲ ಕೊರೆತದ ನಿರ್ವಹಣೆಗೆ ಅಧಿಕಾರಿಗಳು ತೊಳಲಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಜಿಲ್ಲೆಯ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ತಾಲೂಕುಗಳಲ್ಲಿ ಒಟ್ಟು 1440 ಮೀಟರ್ನಷ್ಟು ಕಡಲ ಕೊರೆತ ಉಂಟಾಗಿದೆ. ಕಾರವಾರದ ದೇವಬಾಗ್ ರೆಸಾರ್ಟ್ 250 ಮೀಟರ್, ಹೊನ್ನಾವರದ ಮಾವಿನಕುರ್ವ 100 ಮೀಟರ್, ಅಂಕೋಲಾದ ಹಾರವಾಡ 300 ಮೀಟರ್, ಕುಮಟಾದ ದೇವಗರಿ ಗ್ರಾಪಂ ದಾರೇಶ್ವರ 200 ಮೀಟರ್, ಭಟ್ಕಳದ ಹೆಬ್ಳೆ 150 ಮೀಟರ್, ಹೆಗ್ಗಾರ 60 ಮೀಟರ್, ಹೊನ್ನೆಗದ್ದೆ 80 ಮೀಟರ್, ಗೊರಟೆ 250 ಮೀಟರ್, ಬಿದ್ರಕೆರೆ 150 ಮೀಟರ್ ಕಡಲ ಕೊರೆತ ಸಂಭವಿಸಿತ್ತು. ಆದರೆ ಇದೀಗ ಸರ್ಕಾರ ಜಿಲ್ಲೆಯಲ್ಲಿ 6 ಕೋಟಿ ರೂಪಾಯಿ ಮಾತ್ರ ಅನುದಾನ ಬಿಡುಗಡೆ ಮಾಡಿದೆ. ಇದರಿಂದ ಜಿಲ್ಲೆಯಲ್ಲಿ ಸಂಭವಿಸಿದ ಕಡಲ ಕೊರೆತ ಸರಿಪಡಿಸಲು ಸಾಧ್ಯವಿಲ್ಲ. ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ಈಗ ಬಿಡುಗಡೆ ಮಾಡಿರುವ ಹಣವನ್ನ ಸರಿಯಾಗಿ ಉಪಯೋಗವಾಗಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.